ಓಂ ಶಾಂತಿ. ಮುರಳಿಯ ದಿನಾಂಕ 30/6/2025. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಂದೆ ಬಂದಿದ್ದಾರೆ ತಮ್ಮನ್ನು ಜ್ಞಾನದಿಂದ ಶುದ್ಧ ಸುಗಂಧಭರಿತ ಹೂಗಳನ್ನಾಗಿ ಮಾಡಲು. ತಾವು ಮುಳ್ಳುಗಳಾಗಬಾರದು, ಮುಳ್ಳುಗಳನ್ನು ಈ ಸಭೆಯಲ್ಲಿ ಕರೆತರಬಾರದು. ಪ್ರಶ್ನೆ: ಯಾವ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಪರಿಶ್ರಮ ಪಡುತ್ತಾರೆ ಅವರ ಗುರುತುಗಳು ಏನಾಗಿರುತ್ತವೆ? ಉತ್ತರ: ನೆನಪಿನ ಪರಿಶ್ರಮ ಪಡುವಂತಹ ಮಕ್ಕಳು ಬಹಳ ಖುಷಿಯಲ್ಲಿ ಇರುತ್ತಾರೆ, ಬುದ್ಧಿಯಲ್ಲಿ ಇರುತ್ತದೆ. ಈಗ ನಾವು ವಾಪಸ್ ತಲುಪುತ್ತಿದ್ದೇವೆ. ನಂತರ ನಾವು ಸುಗಂಧಭರಿತ ಹೂಗಳ ತೋಟದಲ್ಲಿ ಬರುತ್ತೇವೆ, ಸತ್ಯಯುಗದಲ್ಲಿ ಹೋಗುತ್ತೇವೆ. ತಾವು ನೆನಪಿನ ಯಾತ್ರೆಯಿಂದ ಸುಗಂಧಭರಿತ ಹೂಗಳಾಗುತ್ತೀರಾ ಮತ್ತು ಅನ್ಯರನ್ನು ತಯಾರು ಮಾಡುತ್ತೀರಾ. ಓಂ ಶಾಂತಿ. ಹೂತೋಟದ ಮಾಲೀಕ ತಂದೆ ಕುಳಿತಿದ್ದಾರೆ ಮತ್ತು ಮಾಲಿಯೂ ಕುಳಿತಿದ್ದಾರೆ, ಹೂಗಳು ಕುಳಿತಿದ್ದೇವೆ. ಇದು ಹೊಸ ಮಾತಲ್ವಾ? ಕೆಲವರು ಹೊಸಬರು ಒಂದು ವೇಳೆ ಈ ಮಾತುಗಳನ್ನು ಕೇಳಿದರೆ ಹೇಳುತ್ತಾರೆ, ಇವರು ಏನು ಹೇಳುತ್ತಿದ್ದಾರೆ? ಭಗವಾನ್, ಹೂಗಳು ಇದೆಲ್ಲ ಏನು? ಹೂತೋಟದ ಮಾಲೀಕ, ಹೂಗಳು, ಮಾಲಿ ಇದೆಲ್ಲ ಏನು ಅಂತ ಕೇಳ್ತಾರೆ. ಇಂತಹ ಮಾತುಗಳಂತೂ ಎಂದಿಗೂ ಶಾಸ್ತ್ರಗಳಲ್ಲಿಯೂ ಕೇಳಿಲ್ಲ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನೆನಪು ಮಾಡುತ್ತೀರಾ ಭಗವಾನ್ ಕಿವಯ್ಯನನ್ನ, ಅಂಬಿಗನನ್ನ, ಹೂತೋಟದ ಮಾಲೀಕನನ್ನ. ಈಗ ಎಲ್ಲಿ ಬಂದಿದ್ದೀರಾ? ಇಲ್ಲಿಂದ ತಂದೆ ಪಾರು ಕರೆದುಕೊಂಡು ಹೋಗುತ್ತಾರೆ. ತಂದೆ ಹೇಳುತ್ತಾರೆ, ನೆನಪಿನ ಯಾತ್ರೆಯಲ್ಲಿ ಇರಬೇಕು, ತಮ್ಮನ್ನು ತಾವೇ ನೋಡಿಕೊಳ್ಳಬೇಕು. ನಾವು ಎಷ್ಟು ದೂರ ಹೋಗುತ್ತಿದ್ದೇವೆ, ಎಷ್ಟು ತಮ್ಮ ಸತೋಪ್ರಧಾನ ಸ್ಥಿತಿಯನ್ನು ತಲುಪಿದ್ದೇವೆ, ಎಷ್ಟೆಷ್ಟು ಸತೋಪ್ರಧಾನ ಅವಸ್ಥೆಯಾಗುವುದು ಅಷ್ಟು ತಿಳಿದುಕೊಳ್ಳುತ್ತೀರಾ. ಈಗ ನಾವು ತಲುಪುತ್ತಿದ್ದೇವೆ. ಎಲ್ಲಿಯವರೆಗೆ ತಲುಪುತ್ತೇವೆ? ಪೂರ್ತಿ ಆಧಾರ ನೆನಪಿನ ಯಾತ್ರೆಯ ಮೇಲೆ ಇದೆ. ಖುಷಿಯೂ ಸಹ ಏರಿರಬೇಕು. ಯಾರೆಷ್ಟು ಪರಿಶ್ರಮ ಪಡುತ್ತಾರೆ ಅಷ್ಟು ಅವರಲ್ಲಿ ಖುಷಿ ಬರುವುದು. ಹೇಗೆ ಪರೀಕ್ಷೆಯ ದಿನಗಳಿರುತ್ತೆ, ಆಗ ವಿದ್ಯಾರ್ಥಿಗಳು ತಿಳ್ಕೊಳ್ತಾರೆ ಅಲ್ವಾ, ನಾವೆಲ್ಲಿಯವರೆಗೆ ಪಾಸಾಗಿದ್ದೇವೆ ಎಂದು. ಇಲ್ಲಿಯೂ ಸಹ ಅದೇ ರೀತಿ ಪ್ರತಿಯೊಬ್ಬ ಮಗು ತಮ್ಮನ್ನು ತಾವು ತಿಳಿದುಕೊಳ್ಳುತ್ತೀರಾ, ಎಲ್ಲಿಯವರೆಗೆ ನಾವು ಸುಗಂಧಭರಿತ ಹೂಗಳಾಗಿದ್ದೇವೆ, ಎಷ್ಟು ಸುಗಂಧಭರಿತರಾಗಿದ್ದೇವೆ ಮತ್ತು ಅನ್ಯರನ್ನು ತಯಾರು ಮಾಡುತ್ತಿದ್ದೇವೆ. ಇದು ಸಹ ಗಾಯನವಿದೆ, ಮುಳ್ಳುಗಳ ಕಾಡು ಎಂದು ಈ ಪ್ರಪಂಚಕ್ಕೆ. ಅದಾಗಿದೆ ಹೂಗಳ ತೋಟ, ಸತ್ಯಯುಗ. ಮುಸಲ್ಮಾನರು ಹೇಳ್ತಾರೆ ಗಾರ್ಡನ್ ಆಫ್ ಅಲ್ಲಾಹ್ ಎಂದು ತಿಳಿದುಕೊಳ್ಳುತ್ತಾರೆ. ಅಲ್ಲಿ ಒಂದು ತೋಟವಿದೆ, ಹೂತೋಟ. ಅಲ್ಲಿ ಯಾರು ಹೋಗುತ್ತಾರೆ ಅವರು ಸ್ವಯಂ ಹೂಗಳಾಗುತ್ತಾರೆ ಎಂದು. ಮನಸ್ಸಿನಲ್ಲಿ ಯಾವ ಕಾಮನೆ ಇರುತ್ತೆ ಅದು ಪೂರ್ತಿಯಾಗತ್ತೆ. ಬಾಕಿ ಈ ರೀತಿ ಅಂತೂ ಅಲ್ಲ, ಕೆಲವರು ಹೂಗಳನ್ನು ತೆಗೆದುಕೊಳ್ಳುತ್ತಾರೆ, ಕೊಡುತ್ತಾರೆ ಅಲ್ಲ. ಹೇಗೆ ಯಾರ ಬುದ್ಧಿಯಲ್ಲಿರುತ್ತೆ ಅವರಿಗೆ ಸಾಕ್ಷಾತ್ಕಾರವಾಗತ್ತೆ. ಇಲ್ಲಿ ಸಾಕ್ಷಾತ್ಕಾರದ ಅನುಗುಣವಾಗಿ ಏನೂ ಇಲ್ಲ. ಭಕ್ತಿ ಮಾರ್ಗದಲ್ಲಂತೂ ಸಾಕ್ಷಾತ್ಕಾರಕ್ಕಾಗಿ ತಮ್ಮ ಕತ್ತನ್ನೇ ಕತ್ತರಿಸಿಕೊಳ್ಳುತ್ತಾರೆ. ಮೀರಾಳಿಗೆ ಸಾಕ್ಷಾತ್ಕಾರವಾಯಿತು, ಅವರಿಗೆ ಎಷ್ಟು ಗೌರವವಿದೆ. ಅದಾಗಿದೆ ಭಕ್ತಿ ಮಾರ್ಗ. ಭಕ್ತಿ ಅರ್ಧ ಕಲ್ಪ ನಡೆಯುತ್ತದೆ, ಜ್ಞಾನವಿರುವುದಿಲ್ಲ. ವೇದಗಳು ಮುಂತಾದವುಗಳಿಗೆ ಗೌರವವಿದೆ. ಹೇಳ್ತಾರೆ ವೇದಗಳಂತೂ ನಮ್ಮ ಪ್ರಾಣ ಎಂದು. ಈಗ ತಾವು ತಿಳಿದುಕೊಂಡಿದ್ದೀರಾ, ಈ ವೇದ ಶಾಸ್ತ್ರ ಎಲ್ಲ ಭಕ್ತಿ ಮಾರ್ಗಕ್ಕಾಗಿ ಇದೆ. ಭಕ್ತಿಯ ವಿಸ್ತಾರ ಎಷ್ಟೊಂದು ಇದೆ, ದೊಡ್ಡ ವೃಕ್ಷ. ಜ್ಞಾನವಂತೂ ಬೀಜವಾಗಿದೆ. ಈಗ ಜ್ಞಾನದಿಂದ ತಾವು ಎಷ್ಟು ಶುದ್ಧರಾಗುತ್ತೀರಾ, ಸುಗಂಧಭರಿತವಾಗುತ್ತೀರಾ. ಇದು ನಿಮ್ಮ ಹೂತೋಟವಾಗಿದೆ. ಇಲ್ಲಿ ಬಾಬನ ಮನೆಯಲ್ಲಿ ಯಾರಿಗೂ ಮುಳ್ಳುಗಳೆಂದು ಹೇಳುವುದಿಲ್ಲ, ಏಕೆಂದರೆ ಇಲ್ಲಿ ಯಾರು ವಿಕಾರದಲ್ಲಿ ಹೋಗುವುದಿಲ್ಲ. ಅಂದಾಗ ಹೇಳಲಾಗತ್ತೆ, ಈ ತೋಟದಲ್ಲಿ ಒಂದು ಮುಳ್ಳು ಸಹ ಇಲ್ಲ ಎಂದು. ಮುಳ್ಳುಗಳು ಕಲಿಯುಗದಲ್ಲಿ ಇದ್ದಾರೆ. ಈಗ ಪುರುಷೋತ್ತಮ ಸಂಗಮ ಯುಗವಿದೆ. ಇದರಲ್ಲಿ ಮುಳ್ಳುಗಳು ಎಲ್ಲಿಂದ ಬರುತ್ತಾರೆ? ಒಂದು ವೇಳೆ ಯಾರಾದರೂ ಮುಳ್ಳುಗಳು ಕುಳಿತಿದ್ದರೆ ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತಾರೆ. ಏಕೆಂದರೆ ಇದು ಇಂದ್ರಪ್ರಸ್ಥವಾಗಿದೆ ಅಲ್ವಾ. ಇದರಲ್ಲಿ ಜ್ಞಾನ ದೇವಿಯರು ಕುಳಿತಿದ್ದೀರಾ, ಜ್ಞಾನದ ನೃತ್ಯ ಮಾಡುವಂತಹ ಫರಿಷ್ಠೆಗಳು ಕುಳಿತಿದ್ದೀರಾ. ಇರುವಂತಹವರ ಹೆಸರು ಪುಕರಾಜಪರಿ, ನೀಲಂಪರಿ ಈ ರೀತಿ ಹೆಸರಿಡ್ತಾರೆ ಅಲ್ವಾ.
ಮತ್ತು 9 ರತ್ನಗಳ ಗಾಯನವಿದೆ. ಆದರೆ ಅವರು ಯಾರಾಗಿದ್ದರು ಎಂಬುದು ಯಾರಿಗೂ ಗೊತ್ತಿಲ್ಲ. ತಂದೆ ಕೇವಲ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ. ತಾವು ಮಕ್ಕಳ ಬುದ್ಧಿಯಲ್ಲಿ ಈಗ ತಿಳುವಳಿಕೆ ಇದೆ. 84 ಜನ್ಮಗಳ ಚಕ್ರವು ಈಗ ಬುದ್ಧಿಯಲ್ಲಿ ಇದೆ. ಶಾಸ್ತ್ರಗಳಲ್ಲಂತೂ 84 ಲಕ್ಷ ಎಂದು ಹೇಳಿದ್ದಾರೆ. ಮಧುರಾತಿ ಮಧುರ ಅಪರೂಪದ ಮಕ್ಕಳುಗೆ ತಂದೆ ತಿಳಿಸುತ್ತಿದ್ದಾರೆ, ಮಕ್ಕಳೇ, ನೀವು 84 ಜನ್ಮಗಳನ್ನು ಪಡೆದಿದ್ದೀರಾ. ಈಗ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು. ಎಷ್ಟು ಸಹಜವಾಗಿದೆ. ಭಗವಾನು ವಾಚ್ಯವಾಗಿದೆ, ಮಕ್ಕಳ ಪ್ರತಿ ನನ್ನನ್ನು ನೆನಪು ಮಾಡಿ ಎಂದು. ಈಗ ತಾವು ಮಕ್ಕಳು ಸುಗಂಧಭರಿತ ಹೂಗಳಾಗಲು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಮುಳ್ಳಾಗಬೇಡಿ. ಇಲ್ಲಿ ಎಲ್ಲರೂ ಮಧುರಾತಿ ಮಧುರ ಹೂಗಳಾಗಿದ್ದೀರಾ, ಮುಳ್ಳುಗಳಲ್ಲ. ಮಾಯೆಯ ಬಿರುಗಾಳಿಯಂತೂ ಬರುತ್ತದೆ. ಮಾಯೆ ಈ ರೀತಿ ಕಠಿಣವಾಗಿದೆ, ತಕ್ಷಣ ಸಿಕ್ಕಾಕಿಸುತ್ತದೆ. ಅನಂತರ ಪಶ್ಚಾತ್ತಾಪ ಪಡುತ್ತಾರೆ, ಅಯ್ಯೋ ನಾವೇನು ಮಾಡಿಬಿಟ್ವಿ ಅಲ್ವಾ, ನಮ್ಮ ಎಲ್ಲ ಸಂಪಾದನೆ ಸಮಾಪ್ತಿ ಆಯಿತಲ್ಲವೇ ಎಂದು ಪಶ್ಚಾತ್ತಾಪ ಪಡುತ್ತಾರೆ. ಇದಾಗಿದೆ ಹೂತೋಟ. ತೋಟದಲ್ಲಿ ಒಳ್ಳೊಳ್ಳೆಯ ಹೂಗಳು ಇರುತ್ತದೆ. ಈ ತೋಟದಲ್ಲಿಯೂ ಸಹ ಕೆಲವರು ಫಸ್ಟ್ ಕ್ಲಾಸ್ ಹೂಗಳಾಗಿರುತ್ತಾರೆ. ಹೇಗೆ ಮುಘಲ್ ಗಾರ್ಡನ್ನಲ್ಲಿ ಒಳ್ಳೊಳ್ಳೆಯ ಹೂಗಳಿರುತ್ತವೆ, ಎಲ್ಲರೂ ನೋಡಲು ಹೋಗುತ್ತಾರೆ. ಇಲ್ಲಿ ನಿಮ್ಮ ಬಳಿ ಯಾರೂ ನೋಡಲು ಬರುವುದಿಲ್ಲ. ತಾವು ಮುಳ್ಳುಗಳಿಗೆ ಏನು ಮುಖ ತೋರಿಸ್ತೀರಾ? ತಾವು ಹೂಗಳು, ಪತಿತರಿಗೆ ಮುಖ ಯಾಕೆ ತೋರಿಸ್ತೀರಾ? ಗಾಯನವೂ ಇದೆ. ಕೊಳಕಾಗಿರುವಂತಹ ಆತ್ಮರೂಪಿ ವಸ್ತ್ರಗಳನ್ನು ತೊಳೆಯಲು ಶಿವತಂದೆ ಬಂದಿದ್ದಾರೆ ಎಂದು. ಬಾಬಾರವರಿಗೆ ಜಪ್ ಸಾಹೇಬ್, ಸುಖಮಣಿ ಇದೆಲ್ಲ ನೆನಪಿತ್ತು. ಅದೆಲ್ಲ ಪುಸ್ತಕಗಳನ್ನು ಬಾಬಾ ಓದಿದ್ದರು. ಬ್ರಹ್ಮ ಬಾಬಾ ಅಖಂಡ ಪಾಠವನ್ನು ಸಹ ಮಾಡುತ್ತಿದ್ದರು. ಬಾಬಾ 8 ವರ್ಷಗಳ ಮಗು ಇದ್ದಾಗಲೇ ಆ ಪಟ್ಕ ಕಟ್ಕೊಳ್ತಾ ಇದ್ರು. ಮಂದಿರದಲ್ಲಿ ಇರ್ತಾ ಇದ್ರು. ಮಂದಿರದ ಚಾರ್ಜ್ ಪೂರ್ತಿ ಅವ್ರ ಮೇಲೆ ಇತ್ತಂತೆ. ಪೂರ್ತಿ ಜವಾಬ್ದಾರಿ, ಮಂದಿರದ ಪೂರ್ತಿ ಜವಾಬ್ದಾರಿ ಬ್ರಹ್ಮ ಬಾಬರವರು 8 ವರ್ಷ ಮಗುವಿದ್ದಾಗ ಅವ್ರು ನೋಡ್ಕೊಳ್ತಾ ಇದ್ರು. ಈಗ ತಿಳ್ಕೊಳ್ತಾರೆ, ಕೊಳಕಾಗಿರುವಂತಹ ಬಟ್ಟೆಗಳನ್ನು ಒಗೆಯುವುದರ ಅರ್ಥ ಏನು. ಮಹಿಮೆ ಎಲ್ಲ ಶಿವ ತಂದೆಯದಾಗಿದೆ. ತಂದೆ ಮಕ್ಕಳಿಗೆ ಹೇಳುತ್ತಾರೆ, ಒಳ್ಳೊಳ್ಳೆಯ ಹೂಗಳನ್ನು ತನ್ನಿ ಎಂದು. ಯಾರು ಒಳ್ಳೊಳ್ಳೆಯ ಹೂಗಳನ್ನು ತರುತ್ತಾರೆ ಅಂದರೆ ಒಳ್ಳೊಳ್ಳೆಯ ಮಕ್ಕಳನ್ನು ಕರೆತರುತ್ತಾರೆ, ಅವರನ್ನು ಒಳ್ಳೆಯ ಹೂ ಎಂದು ಒಪ್ಪಲಾಗುವುದು. ಎಲ್ಲರೂ ಹೇಳುತ್ತಾರೆ, ನಾವು ಶ್ರೀ ಲಕ್ಷ್ಮೀನಾರಾಯಣ ಆಗುತ್ತೇವೆ ಎಂದು. ಅಂದರೆ ಅರ್ಥ ಗುಲಾಬಿಯ ಹೂವಾದರು. ತಂದೆ ಹೇಳುತ್ತಾರೆ, ಒಳ್ಳೆಯದು. ತಾವು ಮಕ್ಕಳ ಬಾಯಲ್ಲಿ ಗುಲಾಬ್ ಜಾಮೂನ್. ಈಗ ಪುರುಷಾರ್ಥ ಮಾಡಿ ಸದಾ ಗುಲಾಬಿ ಆಗಿರಿ. ಬಹಳಷ್ಟು ಜನ ಮಕ್ಕಳಿದ್ದೀರಾ. ಪ್ರಜೆಗಳಂತೂ ಬಹಳಷ್ಟು ಜನ ತಯಾರಾಗುತ್ತಿದ್ದಾರೆ. ಅಲ್ಲಿರುವುದೇ ರಾಜ, ರಾಣಿ ಮತ್ತು ಪ್ರಜೆ. ಸತ್ಯಯುಗದಲ್ಲಿ ಮಂತ್ರಿಗಳಿರುವುದಿಲ್ಲ, ಏಕೆಂದರೆ ಎಲ್ಲ ಡಿಸಿಷನ್ ತಗೊಳ್ಳುವಂತಹ ಶಕ್ತಿ, ನಿರ್ಣಯ ಮಾಡುವಂತಹ ಶಕ್ತಿ ಎಲ್ಲ ರಾಜನಲ್ಲಿಯೇ ಇರುತ್ತದೆ. ಮಂತ್ರಿಗಳಿಂದ ಸಲಹೆ ಪಡೆಯುವ ಅವಶ್ಯಕತೆ ಇರುವುದಿಲ್ಲ. ಇಲ್ಲವೆಂದರೆ ಸಲಹೆ ಕೊಡುವವರು ದೊಡ್ಡವರಾಗುತ್ತಾರೆ. ಅಲ್ಲಿ ಭಗವಾನ್ ಭಗವತಿ ದೇವಿ ದೇವತೆಗಳಿಗೆ ಸಲಹೆಯ ಅವಶ್ಯಕತೆ ಇರುವುದಿಲ್ಲ. ಮಂತ್ರಿಗಳು ಯಾವಾಗ ಬೇಕಾಗತ್ತೆ, ಯಾವಾಗ ಪತಿತರಾಗ್ತಾರೆ ಆಗ ಬೇಕಾಗತ್ತೆ. ಭಾರತದ್ದೇ ಮಾತಾಗಿದೆ, ಯಾವಾಗ ಬೇರೆ ಯಾವುದು ಖಂಡ ಇರುವಂಥದ್ದಿಲ್ಲ, ಅದು ಸತ್ಯಯುಗ. ಅದಕ್ಕೋಸ್ಕರ ರಾಜರು ಹೋಗಿ ದೇವಿ ದೇವತೆಗಳು ರಾಜರ ಮುಂದೆಯೇ ತಲೆಬಾಗುತ್ತಾರೆ. ಇಲ್ಲಿ ತೋರಿಸಲಾಗತ್ತೆ ಜ್ಞಾನ ಮಾರ್ಗದಲ್ಲಿ ಪೂಜ್ಯರು, ಅಜ್ಞಾನ ಮಾರ್ಗದಲ್ಲಿ ಪೂಜಾರಿಗಳು. ಪೂಜ್ಯರು ದೇವಿ ದೇವತೆಗಳು ಡಬಲ್ ಕಿರೀಟಧಾರಿಗಳು. ನಂತರ ದ್ವಾಪರ ಯುಗದಿಂದ ರಾಜರು ಕೂಡ ಸಿಂಗಲ್ ಕಿರೀಟಧಾರಿಗಳಾಗುತ್ತಾರೆ. ಭಾರತದಂತಹ ಪವಿತ್ರ ಖಂಡ ಯಾವುದೂ ಇಲ್ಲ. ಸ್ವರ್ಗ ಇತ್ತು, ಆದರೆ ಈಗ ಇಲ್ಲ. ಅದಕ್ಕಾಗಿಯೇ ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ. ಈಗ ತಾವು ಹೂಗಳಾಗಬೇಕು. ತೋಟದ ಮಾಲೀಕ ಶಿವ ತಂದೆ ಬಂದಿದ್ದಾರೆ, ಮಾಲಿಯೂ ಇದ್ದಾರೆ. ಮಕ್ಕಳು ಸಹ ತಿಳಿದುಕೊಂಡಿದ್ದೀರಾ, ಇದು ತೋಟವಾಗಿದೆ, ಇದರಲ್ಲಿ ಮುಳ್ಳುಗಳಿಲ್ಲ. ಮುಳ್ಳುಗಳು ದುಃಖ ಕೊಡುತ್ತವೆ. ತಂದೆಯಂತೂ ಯಾರಿಗೂ ದುಃಖ ಕೊಡುವುದಿಲ್ಲ. ಅವರಿರುವುದೇ ದುಃಖ ಹರ್ತ ಸುಖಕರ್ತ. ಎಷ್ಟು ಮಧುರ ತಂದೆಯಾಗಿದ್ದಾರೆ. ತಾವು ಮಕ್ಕಳಿಗೆ ತಂದೆಯ ಮೇಲೆ ಪ್ರೀತಿ ಇದೆ. ತಂದೆಯು ಮಕ್ಕಳನ್ನು ಪ್ರೀತಿ ಮಾಡುತ್ತಾರೆ ಅಲ್ವಾ.
ಇದು ವಿದ್ಯಾಭ್ಯಾಸವಾಗಿದೆ. ತಂದೆ ಹೇಳುತ್ತಾರೆ, ನಾನು ನಿಮಗೆ ಪ್ರಾಕ್ಟಿಕಲ್ನಲ್ಲಿ ಓದಿಸುತ್ತಿದ್ದೇನೆ. ಈ ಬ್ರಹ್ಮ ಬಾಬರವರು ಓದುತ್ತಿದ್ದಾರೆ. ಓದಿ ನಂತರ ಓದಿಸಿದಾಗ ಅನ್ಯರೂ ಸಹ ಮುಳ್ಳುಗಳಿಂದ ಹೂಗಳಾಗುತ್ತಾರೆ. ಭಾರತ ಮಹಾದಾನಿ ಎಂದು ಗಾಯನವಾಗಿದೆ. ಏಕೆಂದರೆ ಈಗ ತಾವು ಮಕ್ಕಳು ಮಹಾದಾನಿ ಆಗಿದ್ದೀರಾ. ಅವಿನಾಶಿ ಜ್ಞಾನ ರತ್ನಗಳನ್ನು ತಾವು ದಾನ ಮಾಡುತ್ತೀರಾ. ಬಾಬಾ ತಿಳಿಸುತ್ತಾರೆ, ಆತ್ಮವೇ ರೂಪ ಬಸಂತ್ ಆಗಿದೆ. ಬಾಬರವರು ರೂಪ ಬಸಂತ್ ಆಗಿದ್ದಾರೆ. ಅವರಲ್ಲಿ ಪೂರ್ತಿ ಜ್ಞಾನ ಇದೆ. ಜ್ಞಾನ ಸಾಗರ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಅವರು ಅಥಾರಿಟಿ ಆಗಿದ್ದಾರೆ ಅಲ್ವಾ. ಜ್ಞಾನ ಸಾಗರ ಎಂದು ಒಬ್ಬ ತಂದೆಗೆ ಹೇಳಲಾಗುವುದು. ಆದ್ದರಿಂದ ಗಾಯನವಿದೆ, ಪೂರ್ತಿ ಸಮುದ್ರವನ್ನು ಇಂಕನ್ನಾಗಿ ಮಾಡಿಕೊಂಡು, ಪ್ರಕೃತಿಯ ಗಿಡಮರಗಳನ್ನೆಲ್ಲ ಪೆನ್ನನ್ನಾಗಿ ಮಾಡಿಕೊಂಡು, ಸಾಗರದ ನೀರನ್ನೆಲ್ಲ ಇಂಕನ್ನಾಗಿ ಮಾಡಿಕೊಂಡು ಬರೆದರೂ ಸಹ ಬರೆಯಲು ಸಾಧ್ಯವಿಲ್ಲ. 1 ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯ ಗಾಯನವಿದೆ. ನಿಮ್ಮ ಬಳಿ ಯಾವುದೇ ಶಾಸ್ತ್ರಗಳು ಮುಂತಾದವು ಇಲ್ಲ. ಅಲ್ಲಿ ಯಾರು ಪಂಡಿತರ ಬಳಿ ಹೋಗುವ ಅವಶ್ಯಕತೆಯೂ ಇರುವುದಿಲ್ಲ. ತಿಳ್ಕೊಳ್ತಾರೆ, ಪಂಡಿತರು ತುಂಬ ಓದಿರುತ್ತಾರೆ, ಬಹಳ ಅಥಾರಿಟಿ ಇದ್ದಾರೆ ಎಂದು. ಈ ಬ್ರಹ್ಮ ಬಾಬರವರು ಸಹ ಎಲ್ಲ ವೇದಗಳನ್ನು ಕಂಠ ಮಾಡಿದ್ದಾರೆ. ಮತ್ತು ಸಂಸ್ಕಾರ ಆತ್ಮನ ಜೊತೆ ಬರುತ್ತೆ. ಬಾಲ್ಯತನದಿಂದಲೇ ಅಭ್ಯಾಸ ಆಗಿಬಿಡತ್ತೆ. ನೀವು ಈ ಸಂಸ್ಕಾರವನ್ನು, ದೈವಿ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತೀರಾ. ನೀವು ವಿದ್ಯಾಭ್ಯಾಸದ ರಿಸಲ್ಟ್ ತೊಗೊಂಡೋಗ್ತೀರಾ. ವಿದ್ಯಾಭ್ಯಾಸ ಅಲ್ಲಿರೋದಿಲ್ಲ, ವಿದ್ಯಾಭ್ಯಾಸದ ಸಂಸ್ಕಾರ ಅಲ್ಲಿ ಬರಲ್ಲ, ವಿದ್ಯಾಭ್ಯಾಸದ ಫಲಿತಾಂಶ ಬರುತ್ತೆ. ನಿಮ್ಮ ವಿದ್ಯಾಭ್ಯಾಸ ಪೂರ್ತಿಯಾದರೆ ಫಲಿತಾಂಶ ಬರುತ್ತೆ. ಮತ್ತೆ ಪದವಿ ಪಡೆದುಕೊಳ್ಳುತ್ತೀರಾ. ಜ್ಞಾನ ತೆಗೆದುಕೊಂಡು ಹೋಗುವುದಿಲ್ಲ, ಯಾರಿಗೂ ತಿಳಿಸುವುದಿಲ್ಲ. ಇಲ್ಲಂತೂ ನಿಮ್ಮದು ಇದು ವಿದ್ಯಾಭ್ಯಾಸವಾಗಿದೆ. ಇದರ ಪ್ರಾರಬ್ಧವನ್ನು ತಾವು ಹೊಸ ಪ್ರಪಂಚದಲ್ಲಿ ಪಡೆದುಕೊಳ್ಳುತ್ತೀರಾ. ತಾವು ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ, ಮಾಯೆಯೂ ಸಹ ಕಡಿಮೆ ಶಕ್ತಿಶಾಲಿ ಇಲ್ಲ. ಮಾಯೆಗೆ ಶಕ್ತಿ ಇದೆ, ದುರ್ಗತಿಯಲ್ಲಿ ಕರೆದುಕೊಂಡು ಹೋಗುವಂತಹದ್ದು. ಆದರೆ ಅದರ ಮಹಿಮೆ ಮಾಡುವುದಿಲ್ಲ, ಮಾಯೆಯ ಮಹಿಮೆ ಮಾಡುವುದಿಲ್ಲ. ಮಾಯೆಯಂತೂ ದುಃಖ ಕೊಡುವುದರಲ್ಲಿ ಶಕ್ತಿಶಾಲಿಯಾಗಿದೆ ಅಲ್ವಾ. ತಂದೆ ಸುಖ ಕೊಡುವುದರಲ್ಲಿ ಶಕ್ತಿಶಾಲಿಯಾಗಿದ್ದಾರೆ. ಆದ್ದರಿಂದ ತಂದೆಯ ಗಾಯನವಿದೆ. ಇದು ಸಹ ಡ್ರಾಮಾ ತಯಾರಾಗಿದೆ. ತಾವು ಸುಖ ಪಡೆದುಕೊಂಡರೆ ದುಃಖವನ್ನು ಪಡೆದುಕೊಳ್ಳುತ್ತೀರಾ. ಸೋಲು ಮತ್ತು ಗೆಲುವು ಯಾರ್ದಾಗತ್ತೆ, ಇದರ ಬಗ್ಗೆಯೂ ಸಹ ಗೊತ್ತಾಗಬೇಕು ಅಲ್ವಾ. ತಂದೆ ಭಾರತದಲ್ಲಿಯೇ ಬರುತ್ತಾರೆ. ಶಿವ ಜಯಂತಿಯನ್ನು ಭಾರತದಲ್ಲಿಯೇ ಆಚರಿಸಲಾಗುವುದು. ಇದು ಯಾರಿಗೂ ಗೊತ್ತಿಲ್ಲ. ಶಿವ ತಂದೆ ಯಾವಾಗ ಬಂದರು, ಏನು ಮಾಡಿದರು. ಹೆಸರು ಗುರುತನ್ನೇ ಮಾಯ ಮಾಡಿದ್ದಾರೆ ಮನುಷ್ಯರು. ಶ್ರೀಕೃಷ್ಣ ಮಗುವಿನ ಹೆಸರನ್ನು ಹಾಕಿದ್ದಾರೆ. ವಾಸ್ತವದಲ್ಲಿ ಪ್ರಿಯಾತಿ ಪ್ರಿಯ ತಂದೆಯ ಮಹಿಮೆಯೇ ಬೇರೆ, ಶ್ರೀಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ. ಆ ತಂದೆ ನಿರಾಕಾರ ಆಗಿದ್ದಾರೆ, ಇವರು ಸಾಕಾರ. ಶ್ರೀಕೃಷ್ಣನ ಮಹಿಮೆಯಾಗಿದೆ ಸರ್ವಗುಣ ಸಂಪನ್ನ, ಮರ್ಯಾದ ಪುರುಷೋತ್ತಮ, ಅಹಿಂಸಾ ಪರಮೋ ಧರ್ಮೇ. ಶಿವ ತಂದೆಯ ಮಹಿಮೆ ಈ ರೀತಿ ಇಲ್ಲ. ಯಾರಲ್ಲಿ ಗುಣಗಳಿರುತ್ತೆ ಅಂದಾಗ ಅವಗುಣಗಳು ಇರುತ್ತೆ. ಅದಕ್ಕೋಸ್ಕರ ಶಿವ ತಂದೆಯ ಮಹಿಮೆಯೇ ಬೇರೆಯಾಗಿದೆ. ತಂದೆಗೆ ಅಕಾಲ ಮೂರ್ತಿ ಎಂದು ಹೇಳುತ್ತೀರಾ ಅಲ್ವಾ. ನಾವು ಸಹ ಅಕಾಲ ಮೂರ್ತಿಯಾಗಿದ್ದೇವೆ. ಆತ್ಮನಿಗೆ ಮೃತ್ಯು ತಿನ್ನುವುದಿಲ್ಲ. ಆತ್ಮ ಅಕಾಲ ಮೂರ್ತಿಯ ಸಿಂಹಾಸನ ಈ ಶರೀರವಾಗಿದೆ. ನಮ್ಮ ತಂದೆಯು ಅಕಾಲ ಮೂರ್ತಿಯಾಗಿದ್ದಾರೆ. ಮೃತ್ಯು ಶರೀರಕ್ಕೆ ಬರುವುದು. ಇಲ್ಲಿ ಅಕಾಲ ಮೂರ್ತಿ ಶಿವ ತಂದೆಯನ್ನು ಎಲ್ಲರೂ ಕರೆಯುತ್ತಾರೆ. ಸತ್ಯಯುಗದಲ್ಲಿ ಕರೆಯುವುದಿಲ್ಲ, ಏಕೆಂದರೆ ಅಲ್ಲಂತೂ ಸುಖವೇ ಸುಖವಿರುವುದು. ಆದ್ದರಿಂದ ಗಾಯನವೂ ಇದೆ. ದುಃಖದಲ್ಲಿ ಸ್ಮರಣೆ ಎಲ್ಲರೂ ಮಾಡುತ್ತಾರೆ, ಸುಖದಲ್ಲಿ ಯಾರೂ ಮಾಡುವುದಿಲ್ಲ. ಈಗ ರಾವಣ ರಾಜ್ಯದಲ್ಲಿ ಎಷ್ಟು ದುಃಖವಿದೆ. ತಂದೆಯಂತೂ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ಮತ್ತು ಅಲ್ಲಿ ಅರ್ಧ ಕಲ್ಪ ಯಾರೂ ತಂದೆಯನ್ನು ಕರೆಯುವುದಿಲ್ಲ. ಹೇಗೆ ಲೌಕಿಕ ತಂದೆ ಮಕ್ಕಳಿಗೆ ಶೃಂಗಾರ ಮಾಡಿ ಆಸ್ತಿ ಕೊಟ್ಟು ಸ್ವಯಂ ವಾನಪ್ರಸ್ಥಾವಸ್ಥೆಯನ್ನು ಪಡೆದುಕೊಳ್ಳುತ್ತಾರೆ. ಎಲ್ಲವನ್ನು ಮಕ್ಕಳಿಗೆ ಕೊಟ್ಟು ಹೇಳುತ್ತಾರೆ, ಈಗ ನಾವು ಸತ್ಸಂಗಕ್ಕೆ ಹೋಗುತ್ತೇವೆ ಎಂದು. ತಿನ್ನಲು ಏನಾದರೂ ಕಳುಹಿಸುತ್ತೀರಿ ಎಂದು ಹೇಳುತ್ತಾರೆ. ಈ ಬಾಬರವರು ಆ ರೀತಿ ಹೇಳಲ್ಲ ಅಲ್ವಾ. ಇವರಂತೂ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ,
ನಾನು ನಿಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಟ್ಟು ವಾನಪ್ರಸ್ಥದಲ್ಲಿ ಹೊರಟು ಹೋಗುತ್ತೇನೆ. ನಾನು ಈ ರೀತಿ ಹೇಳಲ್ಲ, ನನಗೆ ಜೀವನ ನಡೆಸಲಿಕ್ಕೆ ಊಟಕ್ಕೋಸ್ಕರ ಏನಾದರೂ ಕೊಡಿ ಕಳಿಸ್ತೀರಿ ಅಂತ ಹೇಳಲ್ಲ. ಲೌಕಿಕ ಮಕ್ಕಳ ಕರ್ತವ್ಯವಾಗಿರುತ್ತೆ ತಂದೆ ತಾಯಿಯ ಸಂಪಾಲನೆ ಮಾಡುವುದು. ಇಲ್ಲ ಅಂದರೆ ಅವ್ರೇನು ತಿಂತಾರೆ ಪಾಪ, ಅವ್ರಿಗೆ ಯಾರು ನೋಡ್ಕೊಳ್ತಾರೆ? ತಮ್ಮ ಕರ್ತವ್ಯವಾಗಿರುತ್ತೆ ಹಿರಿಯರಿಗೆ ನೋಡ್ಕೊಳ್ಳುವಂಥದ್ದು. ತಂದೆ ಹೇಳುತ್ತಾರೆ, ನಾನಂತೂ ನಿಷ್ಕಾಮ ಸೇವಾದಾರಿ. ಮನುಷ್ಯರು ಯಾರು ನಿಷ್ಕಾಮಿ ಅಲ್ಲ, ಹಸುವಿನಿಂದ ಸತ್ತು ಹೋಗ್ತಾರೆ ಆ ರೀತಿ ಆಗಿಬಿಟ್ರೆ. ಬಾಬಾ ಹೇಳ್ತಾರೆ, ನಾನೇನು ಹಸುವಿನಿಂದ ಸಾಯ್ತೀನ? ನಾನಂತೂ ಅಭೋಕ್ತ ಆಗಿದ್ದೇನೆ. ನೀವು ಮಕ್ಕಳಿಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಟ್ಟು ನಾನು ವಿಶ್ರಾಂತಿ ಮಾಡುತ್ತೇನೆ. ಮತ್ತು ನನ್ನ ಪಾತ್ರವೇ ಬಂದಾಗುವುದು. ಮತ್ತು ಭಕ್ತಿ ಮಾರ್ಗದಲ್ಲಿ ನನ್ನ ಪಾತ್ರ ಪ್ರಾರಂಭವಾಗುವುದು. ಈ ಅನಾದಿ ಡ್ರಾಮಾ ತಯಾರಾಗಿದೆ. ಈ ರಹಸ್ಯವನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ವಾಸ್ತವದಲ್ಲಿ ನಿಮ್ಮ ಪಾತ್ರ ಎಲ್ಲರಿಗಿಂತ ಜಾಸ್ತಿ ಇದೆ. ನಿಮಗೆ ಬಹಳಷ್ಟು ಬಹುಮಾನವೂ ಸಹ, ಸ್ಯಾಲ್ರಿನೂ ಕೂಡ ಸಿಗತ್ತೆ. ನಾನು ಆರಾಮ್ ಮಾಡುತ್ತೇನೆ. ನೀವು ಮತ್ತೆ ಬ್ರಹ್ಮಾಂಡಕ್ಕೂ ಮಾಲೀಕರಾಗುತ್ತೀರಾ, ವಿಶ್ವಕ್ಕೂ ಮಾಲೀಕರಾಗುತ್ತೀರಾ. ನಿಮ್ಮ ಹೆಸರು ಬಹಳ ಪ್ರಸಿದ್ಧವಾಗುವುದು. ಈ ಡ್ರಾಮಾದ ರಹಸ್ಯವನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ. ತಾವು ಜ್ಞಾನದ ಹೂಗಳಾಗಿದ್ದೀರಾ. ಪ್ರಪಂಚದಲ್ಲಿ ಒಬ್ಬರೂ ಸಹ ಈ ರೀತಿ ಇಲ್ಲ. ಹಗಲು ರಾತ್ರಿಯ ಅಂತರವಿದೆ. ಅವರು ರಾತ್ರಿಯಲ್ಲಿದ್ದಾರೆ, ತಾವು ದಿನದಲ್ಲಿ ಹೋಗುತ್ತೀರಾ. ಈ ಕಾಲದಲ್ಲಿ ನೋಡಿ ವನ ಉತ್ಸವ ಅಂತ ಆಚರಿಸುತ್ತಾರೆ. ಈಗ ಭಗವಂತ ಮನುಷ್ಯರ ವನ ಉತ್ಸವ ಮಾಡುತ್ತಿದ್ದಾರೆ. ತಂದೆ ನೋಡಿ ಹೇಗೆ ಕಮಾಲ್ ಮಾಡ್ತಾರೆ. ಮನುಷ್ಯರನ್ನ ದೇವತೆಗಳನ್ನಾಗಿ, ಬಡವರನ್ನ ಶ್ರೀಮಂತರನ್ನಾಗಿ, ರಾಜರನ್ನಾಗಿ ಮಾಡುತ್ತಾರೆ. ಈಗ ಬೇಹದ್ದಿನ ತಂದೆಯಿಂದ ತಾವು ತಮ್ಮ ವ್ಯಾಪಾರ, ತಮ್ಮ ಲಾಭವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬಂದಿದ್ದೀರಾ. ಹೇಳ್ತೀರಾ, ಬಾಬಾ ನಮ್ಮನ್ನು ಬಡವರಿಂದ ರಾಜಕುಮಾರರನ್ನಾಗಿ, ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿರಿ. ಇದಂತೂ ಒಳ್ಳೆಯ ವ್ಯಾಪಾರ ಅಲ್ವಾ, ಒಳ್ಳೆಯ ಗ್ರಾಹಕರಲ್ವ ತಾವು. ತಂದೆಗೆ ಹೇಳ್ತೀರಾ ದುಃಖಹರ್ತ ಸುಖಕರ್ತ ಎಂದು. ಇವರಷ್ಟು ದಾನ ಮಾಡುವವರು ಯಾರೂ ಇಲ್ಲ. ಸುಖವನ್ನು ಕೊಡ್ತಾರೆ, ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ ಬಾಬ್ರವರು. ತಂದೆ ಸುಖ ಕೊಡುವವರಾಗಿದ್ದಾರೆ. ತಂದೆ ಹೇಳುತ್ತಾರೆ, ಭಕ್ತಿ ಮಾರ್ಗದಲ್ಲಿಯೂ ಸಹ ನಿಮಗೆ ನಾನೇ ಕೊಡುತ್ತೇನೆ. ಡ್ರಾಮದಲ್ಲಿ ನಿಗದಿಯಾಗಿದೆ ಸಾಕ್ಷಾತ್ಕಾರದ್ದು. ಈಗ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ನಾನು ಏನೇನು ಮಾಡುತ್ತಾ ಇದ್ದೇನೆ ಎಂದು. ಮುಂದೆ ಹೋಗುತ್ತಾ ತಂದೆ ಇನ್ನೂ ತಿಳಿಸುತ್ತಿರುತ್ತಾರೆ. ಕೊನೆಗೆ ಅಂತಿಮದಲ್ಲಿ ತಾವು ನಂಬರ್ ವಾರ್ ಆಗಿ ಕರ್ಮಾತೀತ ಅವಸ್ಥೆಯನ್ನು ಹೊಂದುತ್ತೀರಾ. ಇದೆಲ್ಲ ಡ್ರಾಮದಲ್ಲಿ ನಿಗದಿಯಾಗಿದೆ. ಮತ್ತೆಯೂ ಪುರುಷಾರ್ಥ ಮಾಡಿಸಲಾಗುವುದು. ತಂದೆಯನ್ನು ನೆನಪು ಮಾಡಿ. ಈ ಮಹಾಭಾರತ ಯುದ್ಧವು ಸನ್ಮುಖದಲ್ಲಿ ನಿಂತಿದೆ. ಎಲ್ಲ ಸಮಾಪ್ತಿಯಾಗುವುದು. ಬಾಕಿ ಭಾರತವಾಸಿಗಳಷ್ಟೇ ಇರುತ್ತಾರೆ. ನಂತರ ತಾವು ವಿಶ್ವದ ಮೇಲೆ ರಾಜ್ಯ ಮಾಡುತ್ತೀರಾ. ಈಗ ತಂದೆ ತಮಗೆ ಓದಿಸಲು ಬಂದಿದ್ದಾರೆ. ಅವರೇ ಜ್ಞಾನ ಸಾಗರ ಆಗಿದ್ದಾರೆ. ಇದು ಆಟವಾಗಿದೆ. ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ. ಮಾಯೆ ಬಿರುಗಾಳಿಯಲ್ಲಿ ತರುತ್ತದೆ. ತಂದೆ ತಿಳಿಸುತ್ತಾರೆ, ಇದಕ್ಕೆ ಹೆದರಬೇಡಿ. ಬಹಳ ಕೆಟ್ಟ ಕೆಟ್ಟ ಸಂಕಲ್ಪಗಳು ಬರುತ್ತವೆ. ಅದು ಸಹ ಯಾವಾಗ? ಬಾಬನ ಮಡಿಲನ್ನು ಪಡೆದುಕೊಂಡಾಗ. ಎಲ್ಲಿಯವರೆಗೆ ಮಡಿಲು ಪಡೆಯುವುದಿಲ್ಲ ಅಲ್ಲಿಯವರೆಗೆ ಮಾಯೆ ಅಷ್ಟು ಯುದ್ಧ ಮಾಡುವುದಿಲ್ಲ. ಮಡಿಲು ಪಡೆದುಕೊಂಡ ನಂತರವೇ ಬಿರುಗಾಳಿ ಬರುವುದು. ಆದ್ದರಿಂದ ತಂದೆ ಹೇಳುತ್ತಾರೆ, ತಂದೆಯ ಮಡಿಲನ್ನು ಸಂಪಾಲನೆ ಮಾಡಿಕೊಳ್ಳಬೇಕು. ಬಲಹೀನರಿದ್ದರೆ ಪ್ರಜೆಗಳಲ್ಲಿ ಬಂದು ಬಿಡುತ್ತೀರಾ. ರಾಜರ ಪದವಿ ಪಡೆಯುವುದಂತೂ ಒಳ್ಳೆಯದು. ಇಲ್ಲವೆಂದರೆ ದಾಸದಾಸಿ ಆಗಬೇಕಾಗುವುದು. ಈ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಸ್ಥಾಪನೆ ಆಗುತ್ತಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ: ರೂಪ ಬಸಂತಾಗಿ ಅವಿನಾಶಿ ಜ್ಞಾನ ರತ್ನಗಳನ್ನು ದಾನ ಮಾಡಿ ಮಹಾದಾನಿ ಆಗಬೇಕು. ಯಾವ ವಿದ್ಯಾಭ್ಯಾಸವನ್ನು ಓದುತ್ತಿದ್ದೀರಾ ಅದನ್ನು ಬೇರೆಯವರಿಗೂ ಓದಿಸಬೇಕು. 2ನೇ ಪಾಯಿಂಟು,
ಯಾವುದೇ ಮಾತಿನಲ್ಲಿ ತಬ್ಬಿಬ್ಬಾಗಬಾರದು ಅಥವಾ ಹೆದರಬಾರದು. ತಮ್ಮನ್ನು ತಾವು ಸಂಭಾಲನೆ ಮಾಡಿಕೊಳ್ಳಬೇಕು. ತಮ್ಮ ಜೊತೆ ತಾವೇ ಕೇಳಿಕೊಳ್ಳಬೇಕು, ನಾನು ಯಾವ ಪ್ರಕಾರದ ಹೂವಾಗಿದ್ದೇನೆ, ನನ್ನಲ್ಲಿ ಯಾವುದೇ ದುರ್ಗಂಧ ಇಲ್ಲವಾ? ವರದಾನ: ದೃಢ ಸಂಕಲ್ಪದ ಮೂಲಕ ಬಲಹೀನತೆಗಳೆಂಬ ಕಲಿಯುಗಿ ಪರ್ವತವನ್ನು ಸಮಾಪ್ತಿ ಮಾಡುವಂತಹ ಸಮರ್ಥ ಸ್ವರೂಪರಾಗಿರಿ. ದೃಢ ಸಂಕಲ್ಪದ ಮೂಲಕ ಬಲಹೀನತೆಗಳೆಂಬ ಕಲಿಯುಗಿ ಪರ್ವತವನ್ನು ಸಮಾಪ್ತಿ ಮಾಡುವಂತಹ ಸಮರ್ಥ ಸ್ವರೂಪರಾಗಿರಿ. ವರದಾನದ ವಿಶ್ಲೇಷಣೆ: ದಿಲ್ಶಿಕಸ್ತಾಗುವುದು, ಯಾವುದೇ ಸಂಸ್ಕಾರ ಅಥವಾ ಪರಿಸ್ಥಿತಿಗೆ ವಶೀಭೂತರಾಗುವುದು, ವ್ಯಕ್ತಿ ಅಥವಾ ವೈಭವಗಳ ಕಡೆ ಆಕರ್ಷಿತರಾಗುವುದು. ಈ ಎಲ್ಲ ಬಲಹೀನತೆಗಳೆಂಬ ಕಲಿಯುಗಿ ಪರ್ವತವನ್ನು ದೃಢ ಸಂಕಲ್ಪದ ಕಿರುಬೆರಳಿನಿಂದ ಎತ್ತಿ ಸದಾ ಕಾಲಕ್ಕಾಗಿ ಸಮಾಪ್ತಿ ಮಾಡಿರಿ. ಅಂದರೆ ಅರ್ಥ ವಿಜಯಿಗಳಾಗಿರಿ. ವಿಜಯ ನಮ್ಮ ಕೊರಳಿನ ಮಾಲೆಯಾಗಿದೆ. ಸದಾ ಈ ಸ್ಮೃತಿಯಿಂದ ಸಮರ್ಥ ಸ್ವರೂಪರಾಗಿರಿ. ಇದೇ ಸ್ನೇಹದ ರಿಟರ್ನ್ ಆಗಿದೆ. ಹೀಗೆ ಸಾಕಾರ ತಂದೆ ಸ್ಥಿತಿಯ ಸ್ತಂಭವಾಗಿ ತೋರಿಸಿದರು, ಹಾಗೆಯೇ ಫಾಲೋ ಫಾದರ್ ಮಾಡಿ ಸರ್ವಗುಣಗಳ ಸ್ತಂಭವಾಗಿರಿ. ಸ್ಲೋಗನ್: ಸಾಧನಗಳು ಸೇವೆಗಾಗಿ ಇವೆ, ಆರಾಮ್ ಪಸಂದ್ ಮಾಡಲಿಕ್ಕೋಸ್ಕರ ಅಲ್ಲ. ಏನೆಲ್ಲ ವಸ್ತುಗಳಿದೆ, ಸೇವೆಯ ಸಾಧನಗಳಿದೆ, ಅದೆಲ್ಲ ಸೇವೆಗೋಸ್ಕರ ಅಷ್ಟೇ, ಆರಾಮ್ ಪಸಂದ್ ಆಗಲಿಕ್ಕೆ ಅಲ್ಲ. ಅವ್ಯಕ್ತ ಇಶಾರೆ: ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿರಿ, ಅಂತರ್ಮುಖಿ ಆಗಿರಿ. ಹೇಗೆ ಅಟಮ್ ಬಾಂಬ್ ಒಂದು ಸ್ಥಾನದಲ್ಲಿ ಹಾಕಿದಾಗ 4 ಕಡೆ ಅದರ ಅಂಶ ಹರಡುತ್ತದೆ, ಅದು ಅಟಮ್ ಬಾಂಬ್. ಆದರೆ ನಿಮ್ಮದು ಆತ್ಮಿಕ ಬಾಂಬ್. ಇದರ ಪ್ರಭಾವ ಅನೇಕ ಆತ್ಮಗಳನ್ನು ಆಕರ್ಷಣೆ ಮಾಡುತ್ತೆ ಮತ್ತು ಸಹಜವಾಗಿ ಪ್ರಜೆಗಳ ವೃದ್ಧಿಯಾಗುವುದು. ಆದ್ದರಿಂದ ಸಂಘಟಿತ ರೂಪದಲ್ಲಿ ಆತ್ಮಿಕ ಸ್ವರೂಪದ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಿ. ಸ್ಮೃತಿ ಸ್ವರೂಪರಾಗಿರಿ. ಆಗ ವಾಯುಮಂಡಲ ಪವರ್ಫುಲ್ ಆಗುವುದು. ಓಂ ಶಾಂತಿ.